ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ದಿಢೀರಂತ ಸುಲಭವಾಗಿ ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಬೇಳೆ ಸಾಂಬಾರಿನ ಒಂದು ರೆಸಿಪಿ. ತುಂಬಾ ಜನ ಕೇಳ್ತಾ ಇದ್ರು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಎಲ್ಲರೂ. ಮಧ್ಯಾಹ್ನದ ಊಟಕ್ಕೆ ಒಂದು ಈಸಿ ಆಗಿರ್ತಕ್ಕಂಥ ಒಂದು ಬೇಳೆ ಸಾಂಬಾರನ್ನ ಹೇಳ್ಕೊಡ್ಬಿಟ್ಟು, ಸೊ ಆ ಒಂದು ಕಾರಣಕ್ಕಾಗಿ ಬೇಳೆ ಮತ್ತೆ ತರಕಾರಿಗಳನ್ನ ಉಪಯೋಗಿಸಿ ಅನ್ನದ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಅದ್ಭುತವಾದ ಒಂದು ಸಾಂಬಾರಿನ ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೇ ತಡ ಮಾಡಿದ್ರೆ ನಡೀರಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಮಿತ್ರರೇ, ಮೊದಲನೇದಾಗಿ ಇಲ್ಲಿ 1 ಕಪ್ನಷ್ಟು ನಾನು ತೊಗರಿ ಬೇಳೆ ಅಂತ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ವಿಜಿಲ್ವರೆಗೂ ನಾನು ಕುಕ್ಕರಲ್ಲಿ ಹಾಕಿ ಇದನ್ನ ಬೇಯಿಸ್ಕೊಂಡು ನಾನು ತಗೊಂಡ್ಬರ್ತೀನಿ. ನೋಡಿ ಈ ರೀತಿ ಆಗುತ್ತೆ. 3 ವಿಜಿಲ್ ಕುಕ್ ಮಾಡಿದಾಗ ಈ ಬೇಳೆ ಅಂತಕ್ಕಂಥದ್ದು ಇಷ್ಟು ರೆಡಿ ಆಗುತ್ತೆ. ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರುವ ಈಗ ಒಂದು ತಪ್ಪಲೆಯಲ್ಲಿ ನೀರನ್ನ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ನೀರು ಈ ರೀತಿ ಬಾಯ್ಲ್ ಆಗಬೇಕು. ಕುದಿತಾ ಇರ್ತಕ್ಕಂಥ ನೀರಲ್ಲಿ ನಾನು ಸುಮಾರು ನಾಟಿ ಟೊಮೆಟೊಗಳನ್ನ ಒಂದು 3 ತಗೊಂಡಿದ್ದೀನಿ. ಈ ರೀತಿ ದಪ್ಪಕ್ಕೆ ಹೋಳುಗಳನ್ನ ಕಟ್ ಮಾಡಿಬಿಟ್ಟು ಈ ಟೊಮೆಟೊ, ಹಾಗೆ 2 ಈರುಳ್ಳಿ. ಇದು ಬೇಕಾದ್ರೆ ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ನಿಮ್ಗೆ ಈರುಳ್ಳಿ ಬೇಡ ಅಂತ ಹೇಳಿದ್ರೆ ಇವು ಕಂಪ್ಲೀಟ್ಲಿ ನೀವು ಇದನ್ನ ಸ್ಕಿಪ್ ಮಾಡಬಹುದು. ಈರುಳ್ಳಿ ಮತ್ತೆ ಇಲ್ಲಿ ನೋಡಿ, ಇದರಲ್ಲಿ ಏನಾಗ್ತಿದೀನಿ, ಬ್ರಿಂಜಾಲ್ ಅಂತ ಹೇಳಿದ್ರೆ ಈ ಒಂದು ಬದನೆಕಾಯಿ ಇರುತ್ತಲ್ಲ, ಬದನೆಕಾಯಿ ಹೋಳು ಮತ್ತೆ ಆಲೂಗಡ್ಡೆ ಹೋಳುಗಳು 1-2 ಇದನ್ನೆಲ್ಲನೂ ಹಾಕೋಬಹುದು. ನಿಮ್ಗೆ ಇದೇ ಅಲ್ಲ, ಯಾವುದೇ ತರಕಾರಿ ನಿಮ್ಗೆ ಅವೈಲೇಬಲ್ ಇದ್ರು ಯಾವುದೇ ತರಕಾರಿಗಳನ್ನ ಬೇಕಾದ್ರೂ ನೀವು ಇದರಲ್ಲಿ ಹಾಕೋಬಹುದು. ಇದೇ ಪ್ರಮಾಣದಲ್ಲಿ ಒಂದ್ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಇದನ್ನೆಲ್ಲ ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡುವ, ಸುಮಾರು ಒಂದು 3 ನಿಮಿಷಗಳ ಕಾಲ. ನೋಡ್ತಿರಲ್ಲ, ಒಂದು 3 ರಿಂದ 4 ನಿಮಿಷ ಆದ್ಮೇಲೆ ಇವೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಈ ತರಕಾರಿ ಅಂತಕ್ಕಂಥದ್ದು ಹೆಚ್ಚು ಕಮ್ಮಿ ಒಂದು 70% ವರೆಗೂ 70 to 80% ವರೆಗೂ ಕುಕ್ ಆಗ್ಬಿಟ್ಟಿದೆ. ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಈ ಒಂದು ಬೇಳೆ, ಆ ಬೇಯಿಸಿರ್ತಕ್ಕಂಥ ಬೇಳೆಯನ್ನ ಇದ್ರಲ್ಲಿ ಹಾಕ್ಬಿಟ್ಟು ಜೊತೆಯಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ನಾನು ಹಾಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು, ನಿಮ್ಮ ಹತ್ರ ಹರಳುಪ್ಪು ಇದ್ರೆ ಹರಳುಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ನೋಡಿ ಈಗ ಈ ಟೊಮೆಟೊ ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ, ಎಲ್ಲ ಬೆಂದಿರುತ್ತಲ್ಲ. ಸೊ ಈಗ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಇವಾಗ ಈ ಬೇಳೆ ಎಲ್ಲ 100% ಕುಕ್ ಆಗಿಬಿಡ್ಬೇಕು. ನೋಡಿ ಈಗ ಈ ಸಾಂಬಾರ್ ಪುಡಿ ಅಂತಕ್ಕಂಥ ನಮ್ಮ ಮನೇಲೆ ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರ್ ಪುಡಿ, ಇದರ ರೆಸಿಪಿ ನಾನು ಲಾಸ್ಟ್ ಎಪಿಸೋಡ್ ತೋರಿಸಿದ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಇಲ್ಲಿ ಐ ಕಾರ್ಡ್ ಅಲ್ಲಿ ಸಹ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಯಿ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ, ಹಸಿ ಕಾಯಿ ಪೇಸ್ಟ್ ನ. ಅದ್ರ ಜೊತೆಗೆ ಈ ಮಾಡಿರ್ತಕ್ಕಂಥ ಈ ಒಂದು ಸಾಂಬಾರ್ ಪುಡಿ ಎಷ್ಟು ತಾಗುತ್ತೋ ಅಷ್ಟು, ಇದಕ್ಕೆ ಸುಮಾರು ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಇದನ್ನ ಚಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚಂದ ಮಿಕ್ಸ್ ಮಾಡಿದ ನಂತರ ಈ ಒಂದು ಕುದಿತಾ ಇರುತ್ತಲ್ಲ ಈ ಒಂದು ಮಿಕ್ಸ್ಚರ್, ಇದರಲ್ಲಿ ಈ ಸಾಂಬಾರ್ ಪುಡಿಯ ಒಂದು ಮಿಕ್ಸ್ಚರ್ ಅನ್ನ ನಾನು ಹಾಕೊಳ್ತೀನಿ. ನಿಮಗೆ ಕಾಯಿ ಬೇಡ ಅಂತ ಹೇಳಿದ್ರೆ ಬರೀ ಸಾಂಬಾರ್ ಪುಡಿನೇ ಹೀಗೆ ಹಾಕೋಬಹುದು. ಕಾಯಿ ಹಾಕಿದ್ರೆ ಒಂದು ಒಳ್ಳೆ ಟೆಕ್ಸ್ಚರ್, ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಈ ಒಂದು ಕಾಯಿನ ಪೇಸ್ಟ್ ಜೊತೆ ಮಿಕ್ಸ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ, ಅದರ ಒಂದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಕುಕ್ ಮಾಡಿದ್ರೆ ಸಾಕಾಗತ್ತೆ. ಇದಾಗ್ಲಿಕ್ಕೆ ಸುಮಾರು ನಿಮ್ಗೊಂದು 3 ನಿಮಿಷಗಳ ಕಾಲ ಆನ್ ಹೈ ಫ್ಲೇಮ್ ತಗೊಳ್ತಾರೆ. ನೋಡ್ತಿದ್ರಲ್ಲ, ಸುಮಾರು ಒಂದು 3 ನಿಮಿಷಗಳ ನಂತರ ಈ ಸಾರೆಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ, ಎಲ್ಲ ಬೇಳೆ ಆ ಒಂದು ತರಕಾರಿಗಳೆಲ್ಲ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಈಗ ಇದನ್ನ ಒಗ್ಗರಣೆ ಯಾವ ರೀತಿ ಮಾಡ್ಬೇಕಂತ ನೋಡೋಣ. ಇದಕ್ಕೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬಾರ್ದು. ಸೊ ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ, ಸುಮಾರು ಒಂದು ಅರ್ಧ ಸ್ಪೂನ್ ಅಷ್ಟು. ಇದರಲ್ಲಿ ಚಿಟಪಟ ಅಂತ ಸೌಂಡ್ ಬರ್ತಿದಲ್ಲ, ಇದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ 1-2 ಅಷ್ಟು ಕರಿಬೇವಿನ ಸೊಪ್ಪು. ಇದಾದ ನಂತರ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಎಣ್ಣೆಗೆ ಹಾಕೊಳ್ತೀನಿ, ನಿಮ್ಗೆ ಒಳ್ಳೆ ಘಮ ಮತ್ತು ಫ್ಲೇವರ್ ಕೊಡುತ್ತೆ. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗಿಲ್ಲ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಪ್ರಯೋಗ ಹಾಕಬೇಕು, ಬೆಳ್ಳುಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಿಂಗಿನ ಪ್ರಯೋಗ. ಸೊ ಈಗ ಈ ಒಂದು ಒಗ್ಗರಣೆ ಎಲ್ಲ ಈ ಸಾರಲ್ಲಿ ಹಾಕೊಳ್ಳಿ. ಏನ್ ಅದ್ಭುತವಾದ ಸ್ಮೆಲ್ ಗೊತ್ತಾ, ಇಷ್ಟು ಸುಲಭ ಈ ಒಂದು ಬೇಳೆ ಸಾಂಬಾರ್ ಮಾಡ್ತಕ್ಕಂಥದ್ದು. ನೋಡಿ ಈ ಒಗ್ಗರಣೆ ಹಾಕಿದ ತಕ್ಷಣ ಮನೆ ಎಲ್ಲ ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಈ ಒಗ್ಗರಣೆ ಬಿದ್ದಿದ ತಕ್ಷಣ ನಿಮ್ಮ ಹೊಟ್ಟೆಯಲ್ಲಿ ಎಲ್ಲ ಚುರುಡಕ್ಕೆ ಶುರು ಆಗ್ಬಿಡುತ್ತೆ. ಈಗ ಸಾರು ಸಾಂಬಾರು ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಜೊತೆಲಿ ಈ ಒಂದು ಸಾಂಬಾರು, ಪಕ್ಕದಲ್ಲಿ 1-2 ಪಾಪಡ್. ಆಹಾಹಾ, ಇನ್ನೇನ್ ಬೇಕು, ಒಂದು ಒಳ್ಳೆ
ಪರ್ಫೆಕ್ಟ್ ಆಗಿರ್ತಕ್ಕಂಥ ಲಂಚ್ ಮಾಡಲಿಕ್ಕೆ. ಅಷ್ಟು ಅದ್ಭುತವಾದ ಒಂದು ತರಕಾರಿ ಬೇಳೆ ಸಾಂಬಾರನ್ನ ಸ್ಟೆಪ್ ಬೈ ಸ್ಟೆಪ್ ತುಂಬ ಈಸಿ ಮೆಥಡ್, ತುಂಬ ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಈ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಹೊಸದಾಗಿ ಅಡುಗೆ ಕಲಿತಿರ್ತೀರಲ್ಲ, ಇದನ್ನ ಮಾಡ್ಕೊಂಡು ನೋಡಿ, ಪರ್ಫೆಕ್ಟ್ ಆಗಿರುತ್ತೆ. ಹೊಟ್ಟೆ ತುಂಬ ನೀವು ಮಾಡಿರ್ತಕ್ಕಂಥ ಸಾರೆಲ್ಲ ಒಂದೇ ಹೊತ್ತು ಖಾಲಿ ಆಗುತ್ತೆ. ಇದು ಬರೀ ಅನ್ನದ ಜೊತೆನೇ ಅಲ್ಲ, ಮುದ್ದೆ ಜೊತೆ, ಚಪಾತಿ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ. ಆಹಾ, ಬ್ಯೂಟಿಫುಲ್. ಆ ಪರಿಮಳ ಏನು ಸಖತ್ತಾಗಿದೆ ಗೊತ್ತಾ, ಎಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಬಂದಿದೆ ಗೊತ್ತಾ. ಟೇಸ್ಟ್ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್ಲೇ, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ ಹಾಕ್ತಾನೆ, ನಮ್ಮೆಲ್ಲ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡಿಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.